ನಮಸ್ತೆ. ಅವತ್ತು ಮಾತಾಡ್ಬೇಕಾದ್ರೆ ಆಂಜನೇಯ ಉಂಗುರ ಹುಡುಕ್ತಿದ್ದ ಸಮುದ್ರದಲ್ಲಿ. ಗದಾಯ್ತು. ಒಂದು ಸರಿ ರಾಮ ಆಗಿ ಕೃಷ್ಣ ಆಗಿರ್ತಾರೆ. ಅಲ್ಲೇ ಅವತಾರ ಚೇಂಜ್ ಆಗಿರ್ತದೆ. ಗರುಡನು ಮತ್ತು ಸುದರ್ಶನನು ಇಬ್ಬರು ಜಗಳ ಆಡ್ತಿರ್ತಾರೆ. ನನ್ನಷ್ಟು ಜೋರಾಗಿ ನೀನು ಹೋಗಲ್ಲ, ನಿನ್ನಷ್ಟು ಜೋರು ನಾನು ಹೋಗಲ್ಲ ಅಂದರೆ ಫಾಸ್ಟ್ ಯಾರು ಅಂತಂದು ಎಲ್ಲ ಇಬ್ಬರು ಮಾತಾಡ್ತಿರ್ತಾರೆ. ಅಷ್ಟೇ ಕೃಷ್ಣರು ಏನದು ಅಂತ ಕೇಳ್ತಾರೆ. ಇಲ್ಲ, ಗರುಡ ಬಂದು ಹೇಳ್ತಾನೆ ನನ್ನಷ್ಟು ಫಾಸ್ಟ್ ಸುದರ್ಶನ ಹೋಗಲ್ಲ ಅಂತ. ಸುದರ್ಶನ ಹೇಳ್ತಾರೆ ನನ್ನಷ್ಟು ಫಾಸ್ಟ್ ಗರುಡ ಹೋಗಲ್ಲ ಅಂತ. ಸರಿ ನಿಮ್ದಿರಲಿ ಒಂದು ನಿಮಿಷ ಅಂತ. ಯಾಕೆ ನಂಬಲ್ಲ ನೀವು ಯಾಕೆ ಅಂತ. ಇಲ್ಲ ನಿಮ್ಗಿಂತ ಫಾಸ್ಟ್ ಇದ್ದವ್ರು ಇದ್ದೇ ಇರ್ತಾರೆ ಅಂತಂತಾರೆ. ಅದೇ ಯಾರಿದ್ದಾರೆ ಅಂಥವ್ರು ಅಂತಾರೆ. ಇದ್ದಾರೆ ಅದು ಬಿಡು. ಸಮುದ್ರದ ಹತ್ರ ಹನುಮರು ಸ್ನಾನ ಮಾಡ್ತಾ ಇದ್ದಾರೆ. ಅಲ್ಲೋಗಿ ನೀವಿಬ್ಬರು ಅದೆಷ್ಟು ಬೇಗ ಹೋಗ್ತೀರೋ ಅದೆಷ್ಟು ಬೇಗ ಬರ್ತೀರೋ ತೋರಿಸ್ರಿ, ಅದನ್ನು ಆಂಜನೇಯರು ಕರೆದು ಬರ್ರಿ ಅಂತ ಅಂತಾರೆ. ಅಷ್ಟೇ ಆಯಿತು ಅಂತ ಸೀದಾ ಸುದರ್ಶನ ಅವ್ರು ಅಲ್ಲಿ ಹೋಗ್ತಾರೆ. ಹೋಗಿ ಹೇಳ್ತಾರೆ, ಸುದರ್ಶನ ಹೇಳ್ತಾರೆ ನಿಮ್ಮನ್ನು ಕೃಷ್ಣರು ಕರಿತಾ ಇದ್ದಾರೆ ಅಂತ. ಯಾವ ಕೃಷ್ಣ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಆಂಜನೇಯರು ಕೃಷ್ಣ ಯಾರು ಅಂತ. ಅಷ್ಟೊತ್ತು ಗರುಡು ಗೊತ್ತಾಗತ್ತೆ. ಓಹೋ ಇಲ್ಲ ರಾಮರು ಅಂತ ಹೇಳ, ರಾಮರು ನಿಮ್ಮನ್ನು ಕರಿತಾ ಇದ್ದಾರೆ, ತಕ್ಷಣ ಬರ್ಬೇಕಂತೆ ಅಂತ. ಆಯಿತು ನೀವು ಹೋಗಿರಿ, ನಾ ಬರ್ತೇನೆ ಅಂತ ಅಂತಾರೆ. ಆಯಿತು ಇಬ್ಬರು ಆಗಲೇ ಇದಕ್ಕೆ ಬಂದಾಯ್ತು. ಆಗಲೇ ಅರಮನೆಗೆ ಬಂದಾಯ್ತು, ಕೃಷ್ಣನ ಅರಮನೆಗೆ ಬಂದಾಯ್ತು. ಬಂದವರು ಹೇಳ್ತಾರೆ ಆಂಜನೇಯರು ಒಳಗಿದ್ದಾರೆ, ಆಗಲೇ ಮಾತಾಡಕತ್ತಾರೆ. ಎಷ್ಟೊತ್ತಾಯ್ತು ನೀವು ಬಂದು ಅಂತ. ನಿಮ್ಗೆ ಹೇಳಿದ್ನಲ್ಲ ಬರ್ತೇನೆ ನಡ್ರಿ ಅಂತ. ಅವಲೇ ಬಂದೆ ನಾನು ಅಂತ. ಅದೆಷ್ಟು ಕಡಣ ಅಂತ. ಹೌದು ಅಂತಂದು. ಹಂಗೆ ಸಾಧ್ಯ ಇಲ್ಲ, ಹಂಗೆ ಹಿಂಗೆ ಅಂತ ಸುದರ್ಶನ ಏನೇನೋ ಮಾತಾಡಕತ್ತ ಬಿಡ್ತಾರೆ. ಬಡ ಕೈಯಾಗಿ ಹಿಡ್ಕೊಂಡು ಚಕ್ಲಿ ಥರ ಬಾಯಾಗಿ ಹಿಡ್ಕೊಂಡು ನುಂಗಿ ಬಿಡ್ತಾರೆ. ಅದೆಷ್ಟು ಫಾಸ್ಟ್ ಓಕೆ ಹೋಗಿ ಬಾ ನೀನು, ಅದೆಷ್ಟು ಜಗಳ ಐತೆ ಒಳಗಡೆ ಜಗಳಾಡಿ ಬಾ ನೀನು ಅಂತಾರೆ. ಗರುಡ್ರು ಹೇಳ್ತಾರೆ, ಎದುರಾಕತ್ತ ಬಿಡ್ತಾರೆ. ಗರುಡ್ರು ಯಾಕೆ ಅಂತಾರೆ. ಇಲ್ಲ ನಮ್ಗಿಂತ ಫಾಸ್ಟ್ ಯಾರು ಇಲ್ಲ ಅಂದು ತೋರಿಸ್ಬಿಟ್ರಿ ನೀವು ಅಂತ. ಅದಕ್ಕೆ ಯಾವಾಗಲೂ ನಾನು ಅನ್ನೋದು ಅಹಂಕಾರದೊಳಗೆ ಬರ್ತದೆ. ನಾನು ಅನ್ನೋದು ಬಿಡಬೇಕು. ನಾನು ಅನ್ನೋಕ್ಕಿಂತ ನನಗಿಂತ ಇನ್ನೂ ಇದ್ದವ್ರು ಇದ್ದೇ ಇರ್ತಾರೆ ಬಲ್ಲವರು. ಯಾವುದೇ ವಿದ್ಯೆ ಆಗಲಿ, ಯಾವುದೇ ಒಂದು ಡ್ಯಾನ್ಸ್ ಆಗಲಿ, ಸಂಗೀತ ನಾನೇ ಅನ್ನೋಂಥದ್ದೆಲ್ಲ ಎಲ್ಲದರಲ್ಲೂ ಒಬ್ರಿಗಿಂತ ಒಬ್ಬರು ಬಲವಾದವ್ರು ಇದ್ದೇ ಇರ್ತಾರೆ. ಅದು ಬಿಡೋ ಅಂದ್ರೆ ಅಷ್ಟೇ. ಸುದರ್ಶನ ತೆಗೆದು ಹೊರಗೆ ಬಿಡ್ತಾನೆ. ಗರುಡ್ರು ಅವರು ಹೊರಗಡೆ ಹೋಗ್ತಾರೆ. ನೀವು ಕೃಷ್ಣ ಅಂತ ಹೇಳ್ಕೊಳ್ಳಿ, ನನಗೆ ಗೊತ್ತಾಗಲಿಲ್ಲ, ನಿಮ್ಮ ಕೃಷ್ಣ ಅವತಾರದ ಬಗ್ಗೆ ನನಗೆ ಅರ್ಥ ಆಗಲಿಲ್ಲ ಅಂತ. ಸರಿ ಅದು ಬಿಡು. ಈಗ ಸಮುದ್ರ ದಂಡೆಗೆ ಅಲ್ವಾ ಅರಮನೆ, ಸಮುದ್ರದೊಳಗೆ ಇರ್ತದೆ ಅರಮನೆ. ಅದ್ರೊಳಗೆ ಉಂಗುರ ಕೊಡೋಕ್ಕೆ ಅಂತ ಆಂಜನೇಯ ಕೊಡ್ಬೇಕಾದ್ರೆ ತಳ ಬೀಳಿಸ್ಬಿಡ್ತಾರೆ. ಸಮುದ್ರದೊಳಗೆ ಹೋಗ್ಬಿಡ್ತೈತಿ. ಹನುಮ ನೀವು ಒಳಗಡೆ ಹೋಗಿ ಅದು ಉಂಗುರ ತಗೊಂಬರೋಗ್ರಿ ಬೇಗ ಅಂತಾರೆ. ಡೈವರ್ಡ್ ಬಿಡ್ತಾರೆ. ಹೋಗ್ತಾರೆ. ಸಮುದ್ರ ತಳದಾಗ ಹೋಗಿ ನಿಂತ್ಕೊಂಡಾಗ ಲಕ್ಷಗಟ್ಟಲೆ ಒಂದೇ ಥರ ಉಂಗುರ ಲಕ್ಷಗಟ್ಟಲೆ ಇರ್ತಾವಲ್ಲಿ. ಆವಾಗ ಅಲ್ಲಿ ನಾಗರನ್ನ ಕರೀತಾರೆ. ಕರೆದು ಹೇಳ್ತಾರೆ, ನೀನು ಇಷ್ಟೊಂದು ಉಂಗುರ ಇದಾವಲ್ಲ, ಇದರಲ್ಲಿ ಯಾವುದು ಅಂತ. ಒಂದೇ ಥರನೂ ಇದಾವೆ ಇವು ಹೆಂಗೆ ಅಂತ. ಇಲ್ಲ ನೀನು ಅವ್ರ ಬಗ್ಗೆ ಗೊತ್ತಾಗಲ್ಲ, ನೀನು ಅದ್ರಾಗ ಯಾವ್ದಾರು ಒಂದು ಉಂಗುರ ತಗೊಂಡು ಹೋಗು ಅಂತಂದರೆ ಅದೇ ಎತ್ಕೊಡ್ತಾರೆ. ನಾಗರನ್ನ ಎತ್ಕೊಡ್ತಾರೆ. ಅದನ್ನ ತಗೊಂಡು ಮೇಲೆ ಬಂದು ಕೃಷ್ಣನ ಹತ್ರ ಬರ್ತಾರೆ. ಬಂದು ಏನಿದು ಹಿಂಗೆ ಗೊತ್ತಾಗಲಿಲ್ಲ, ಅಲ್ಲಿ ಹಿಂಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಉಂಗುರ ಇದ್ದಾವೆ ಹೆಂಗೆ ಅಂತ. ಆಯ್ತು ಕೊಡು ಅಂತ ಅದನ್ನ ಬೆರಳಲ್ಲಿ ಹಾಕ್ಕೊಂಡು ಹೇಳ್ತಾರೆ, ಇದು ಇವಾಗಿಂದಲ್ಲ ಈ ಲೋಕ. ರಾಮ ಕೃಷ್ಣ ಗೋವಿಂದ 10 ಅವತಾರ ತಾಳಿದ್ದಾನೆ, ಮತ್ತು ವಿಭಿನ್ನವಾಗಿ ಬೇರೆ ಬೇರೆ ಅವತಾರದಲ್ಲೂ ನಾನಿದ್ದಾನೆ. ಅಂಥದ್ರೊಳಗೆ ನಾನು ಎಷ್ಟು ಸರಿ ಸತ್ತಿರಬೇಕು, ಎಷ್ಟು ಸರಿ ಬಿಟ್ಟಿರ್ಬೇಕು, ಇದ್ರ ನೀ ಅರ್ಥ ಮಾಡ್ಕೋಬೇಕು. ನಾ ರಾಮ ಆಗಿದ್ದೇನೆ, ಕೃಷ್ಣ ಆಗಿದ್ದೇನೆ, ಅದು ಬಿಡು. ಈಗಿದ್ರಲ್ಲಿ ಉಂಗುರ ನೋಡ್ದ ಅಷ್ಟೊಂದು ಸರಿ ಹುಟ್ಟಿ, ನೀನು ಹುಟ್ಟಿಯ ಸತ್ಯ ನಾವು ಹುಟ್ಟಿ, ಇವಾಗ ನೀನು ಚಿರಂಜೀವಿ ಆಗಿ ಹಂಗೆ ಇದೆಯಾ. ನಾವು ನಮ್ಮ ಅವತಾರಗಳನ್ನ ತಾಳ್ತಾನೂ ಇದ್ದಾವೆ, ಆಳ್ತಾನೂ ಇರ್ತವೆ, ಬಾಳ್ತಾನೂ ಇದ್ದಾವೆ, ಅದನ್ನು ಬಿಡು ಆಯಿತು ಅಂತ. ಅಂದರೆ ಅಹಂಕಾರ ಸೊಕ್ಕು ಏನು, ಪುನರ್ಜನ್ಮ ಏನು, ಭಗವಂತ ಇತ್ಲಾಗ ಹನುಮಂತನಿಗೂ ಹೇಳಿದ್ರು ಬುದ್ಧಿವಾದ ಅವ್ರಿಗೆ ಗೊತ್ತಾಗಬೇಕಾಗಿದ್ದು. ಸುದರ್ಶನ್ಗೂ ಹೇಳಿದ್ರು. ಅಂಥೋ ಅಹಂಕಾರ ಸುದರ್ಶನ್ಗೆ ಹಂಗೆ ಬಾಯ ಕಚ್ಚಿಟ್ಕೊಂಡ್ಬಿಡ್ತಾರೆ, ಒದ್ದಾಡಕತ್ತು ಬಿಡ್ತಾರೆ ಸುದರ್ಶನ. ಗರುಡ್ರಿಗೆ ಹೇಳ್ತಾರೆ, ಇಲ್ಲ ನಾನು ಅನ್ನೋದು ಅಹಂಕಾರ ಬಿಡ್ಬೇಕು ನೀವೆಲ್ಲ ಅಂತಂದು. ಇದು ತಿಳಿಯುವಂಥ ವಿಷಯ. ಧನ್ಯವಾದಗಳು. ಓಕೆ.